ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಕೈಮಾ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇವತ್ತು ಫಸ್ಟು ಚಿಕನ್ ಕೈಮಾ ಸಾಂಬಾರು ಮಾಡ್ತಾಯಿದ್ದೀನಿ. ಆಮೇಲೆ ಚಿಕನ್ ಕೈಮಾಗೆ ಏನೆಲ್ಲ ಹಾಕಬೇಕು ಅಂತ ಹೇಳ್ತಾ ಬರ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಚಿಕನ್ ಕೈಮಾ ಸಾಂಬಾರು ಮಾಡಲಿಕ್ಕೆ ಚಿಕನ್ ತೊಗೊಂಡಿದ್ದೀನಿ. ಅಂದರೆ ಚಿಕನ್ ಬಂದು ಡಿಸ್ಕೋ ಕೋಳಿ, ಅಂದರೆ ಗಟ್ಟಿ ಕೋಳಿ ತೊಗೊಂಡಿರೋದು. ಗಟ್ಟಿ ಕೋಳಿನ ಈ ರೀತಿಯಾಗಿ ಕೈಮಾ ಓಡಿಸ್ಕೊಳ್ಳಿ. ಯಾಕೆಂದರೆ ನಮ್ಮನೆ ಅಂಗಡಿ ಇರೋದ್ರಿಂದ ನಾವು ಇನ್ನೂ ಚಿಕ್ಕದಾಗೇನೋ ಓಡಿಸ್ಕೊಂಡಿದ್ದೀನಿ. ಸೊ ನೀವು ಅಂಗಡಿಗಳಲ್ಲಿ ಹೋಗಿ ಕೇಳಿ, ಅದೇ ರೀತಿ ಕೊಡ್ತಾರೆ. ನೋಡ್ತಾ ಇರ್ಬೋದು, ಇದು ಚಿಕನ್ದು ಏನು ಬೋನ್ಗಳಿದೆಲ್ಲ, ಅಂದರೆ ಸ್ವಲ್ಪ ಮಟ್ಟಿಗೆ ಚಿಕನ್ ಇದೆ. ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಸ್ಕಿನ್ ಇದೆ. ಚಿಕನ್ ಕೂಡ ಗಟ್ಟಿ ಕೋಳಿನೇ, ಸ್ವಲ್ಪ ಲಿವರ್ ಎಲ್ಲ ಹಾಕಿಸ್ಕೊಂಡಿದ್ದೀನಿ. ಇದೊಂದು 3/4 kg ಇದೆ. ಕೈಮಾ ಓಡಿಸ್ಕೊಂಡಿರೋದು ಸೇಮ್ ಇದು 3/4 kg ಇದೆ. ಟೋಟಲ್ ನಾನಿಲ್ಲಿ 1.5 kg ಅಷ್ಟು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಸಾಂಬಾರಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಬರ್ತೀನಿ. ಇಲ್ಲಿ ಒಂದು 4 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1 ಇಂಚು ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 2 ಇಡಿ ಬೆಳ್ಳುಳ್ಳಿ ಇದೆ. 1 ಇಡಿ ಸಾಂಬಾರ್ಗೆ ಹಾಕ್ತಾಯಿದ್ದೀನಿ, 1 ಇಡಿ ಕೈಮಾಗೆ ಮಸಾಲೆ ರುಬ್ಕೊಬೇಕಲ್ಲ, ಅದಕ್ಕೋಸ್ಕರ ಹಾಕ್ಕೊಳ್ತೀನಿ. ಇಲ್ಲಿ ನಾನು ಕೈಮಾಗೆ ಸಪ್ರೇಟ್ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ, ಸಾಂಬಾರ್ಗೆ ಸಪ್ರೇಟ್ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ನಾನು ಸಾಂಬಾರ್ಗೆ ಹಾಕಿದ್ದನ್ನೇ ಕೈಮಾಗೆ ಹಾಕೋದಿಲ್ಲ. ಸೊ ಯಾಕೆ ಅಂತ ಅಂದರೆ ನಾನಿಲ್ಲಿ ಈರುಳ್ಳಿ ಬಳಸ್ತಾ ಇರೋದ್ರಿಂದ ಇದೇ ಮಸಾಲೆನ ನಾವು ಕೈಮಾಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಕೈಮಾಗಳು ಗಟ್ಟಿ ಆಗೋದಿಲ್ಲ, ಒಡೆದೋಗ್ಬಿಡುತ್ತೆ ನೀರು ಬಿಟ್ಕೊಂಡು. ಅದಕ್ಕೋಸ್ಕರ ನಾನಿಲ್ಲಿ 1 ಇಡಿ ಬೆಳ್ಳುಳ್ಳಿನ ನಾನು ಸಿಪ್ಪೆ ಸುಲಿದೇನೆ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಕಂತೆ ಸಾಂಬಾರು ಸೊಪ್ಪಿದೆ, ಸ್ವಲ್ಪ ದೊಡ್ಡ ಕಂತೆನೇ ಇದೆ ಇದು. ನಾನಿಲ್ಲಿ ಈ ಥರ ಎಳೆ ಇದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಕಡ್ಡಿ ಇರೋಂತಹದ್ದು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ನಾನಿಲ್ಲಿ 2ಕ್ಕೂ ಡಿವೈಡ್ ಮಾಡಿ ಹಾಕ್ಕೊಳ್ತೀನಿ. ಹಾಗೆ ಇಲ್ಲಿ ಸ್ಪೈಸಸ್ ಬಂದು 1 ಏಲಕ್ಕಿ ತೊಗೊಂಡಿದ್ದೀನಿ, 1.5 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಒಂದು 10 ಇದೆ ಲವಂಗ. ನೆಕ್ಸ್ಟ್ ಇಲ್ಲಿ ಕಾಳು ಮೆಣಸಿದೆ 1 ಟೀ ಸ್ಪೂನಷ್ಟು. ನಾನಿವಾಗ ಪೇಸ್ಟ್ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆಲ್ರೆಡಿ. ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಶುಂಠಿ, ನೋಡ್ತಾ ಇರ್ಬೋದು ಶುಂಠಿ ಹಾಕ್ಕೊಂಡಿದ್ದೀನಿ. ನೋಡಿ, ನನ್ನ ಕೈಯಲ್ಲಿ 1 ಇಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಕಡ್ಡಿ ಇರೋಂತಹ ಸಾಂಬಾರು ಸೊಪ್ಪು ಮಿಕ್ಸ್ ಇದೆ ಇದು, ಅದು ಸಹ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಚಕ್ಕೆ ಮತ್ತು ಏಲಕ್ಕಿ, ಹಾಗೆ ಕಾಳು ಮೆಣಸು, ನೆಕ್ಸ್ಟು ಲವಂಗ, ಹಾಗೆ ಅರಿಶಿಣ. ಇಷ್ಟು ಹಾಕಿ ನಾವು ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಆ ಪೇಸ್ಟ್ ಕೂಡ ರುಬ್ಕೊಂಡು ಬಂದಿದ್ದೀನಿ ನುಣ್ಣಗೆ. ಹಾಗೆ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ದೊಡ್ಡದೇ ಇಟ್ಕೊಳ್ಳಿ, ಪಾತ್ರೆನಲ್ಲೂ ಕೂಡ ಮಾಡ್ಕೊಬೋದು. ನಾನಿಲ್ಲಿ ಕುಕ್ಕರ್ ಅಗಲವಾಗಿರೋದ್ರಿಂದ ನಾನು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 100 ml ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 100 ml ಆಯಿಲನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಯಾವುದೇ ರೀತಿ ಔಟ್ಸೈಡ್ ಸ್ಪೈಸಸ್ಗಳನ್ನು ಯೂಸ್ ಮಾಡ್ತಾ ಇಲ್ಲ. ಇದು ಹೋಮ್ಮೇಡ್ ಮಾತ್ರ ನಾನು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಸಾಂಬಾರು ಬಂದು ನಾಟಿ ಶೈಲಿನಲ್ಲೇ ಇರುತ್ತೆ. ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೆಲ್ಲ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಕೈಮಾ ಸಾಂಬಾರು ಹೇಗೆ ಮಾಡೋದು ಅಂತ. ಆದರೆ ನಮ್ಮ ಮನೆಯಲ್ಲಿ ನಾವು ಮನೆಯಲ್ಲಿ ಇರೋದನ್ನು ನಾವು ಯೂಸ್ ಮಾಡಿಕೊಂಡು ಎಷ್ಟು ರುಚಿಕರವಾಗಿ ಮಾಡ್ಕೊಬೋದು ಅಂತ ನಾನಿಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಎಣ್ಣೆ ಬಿಸಿ ಇದೆ. ನೆಕ್ಸ್ಟ್ ನಾನಿಲ್ಲಿ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಪೇಸ್ಟ್ನ ನೀಟಾಗಿ ನಾವು ಆಯಿಲ್ ಬಿಡೋ ತನಕ ಫ್ರೈ ಮಾಡ್ಕೊಬೇಕು, ಅಂದರೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕಾಗುತ್ತೆ. ಇದನ್ನು ನೀಟಾಗಿ ಈ ರೀತಿ ಕೈ ಆಡಿಕೊಂಡು ನಾವು ಆಯಿಲ್ ಬಿಡೋ ತನಕ ಫ್ರೈ ಮಾಡ್ಕೊಬೇಕು. ಆ್ಯಕ್ಚುಲಿ ನಾವು ಇದ್ರ ಹೆಸರು ಬಂದು ಅರಿಶಿನ ಈರುಳ್ಳಿ ಅಂತ ಹೇಳ್ತೀವಿ. ಈ ಒಂದು ಪೇಸ್ಟ್ಗೆ ಅರಿಶಿನ ಈರುಳ್ಳಿ ಆಡಿಸ್ಕೊಳ್ಳೋದು ಅಂತ ಹೇಳಿ. ನಿಮ್ಮ ಕಡೆ ಏನು ಹೇಳ್ತೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ಅರಿಶಿನ ಈರುಳ್ಳಿ ಏನಿದೆ ಇದರಲ್ಲೇ ಚಿಕನ್ನ ಹಾಕಿ ಹಾಗೆಯೇ ಸ್ವಲ್ಪ ಉಪ್ಪು ಹಾಕಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳಿಗೆಲ್ಲ ನಾನು ಇದೇ ರೀತಿ ಮಾಡ್ಕೊಳ್ಳೋದು ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಕೂಡ ತಿಂತೀವಿ, ನಮಗೂ ತುಂಬ ಇಷ್ಟ.
ಆ್ಯಕ್ಚುಲಿ ನನ್ನಮ್ಮ ಮಾಡಬೇಕಾದ್ರೆ ಈ ಥರ ಒಂದು ಮಸಾಲೆನ ಆರಿಸಿ ಚಿಕನಲ್ಲಿ ಅರಿಶಿನ ಈರುಳ್ಳಿ ಅಂತ ಹೇಳಿ ಬೇಯಿಸಿ ಕೊಡ್ತಾಯಿದ್ರು ತಿನ್ನಲಿಕ್ಕೆ. ಇವಾಗ ಮಸಾಲೆ ಎಲ್ಲ ಬೆಂದಿದೆ ಮತ್ತು ಆಯಿಲ್ ಕೂಡ ಸಪ್ರೇಟ್ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಗಟ್ಟಿ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಎಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಮಸಾಲೆಗೆ. ಈ ಥರ ಸೇರಿಸ್ಕೊಂಡು ನಾವು ನೀಟಾಗಿ ಚಿಕನಿಗೆ ಮಸಾಲೆ ಅಂಟುವಂತೆ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಮಿಕ್ಸ್ ಮಾಡಿ ನಾವು ಜೊತೆಯಲ್ಲೇ ಉಪ್ಪನ್ನು ಹಾಕ್ಕೊಬೇಕು. ಉಪ್ಪು ಹಾಕೋದ್ರಿಂದ ಚಿಕನ್ ತುಂಬ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ, ಹಾಗೆ ನೀರಿನ ಅಂಶ ಬಿಟ್ಕೊಳ್ಳುತ್ತೆ, ಬೇಗ ಬೇಯುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಹಾಕಿದ ನಂತರ ಇನ್ನೊಂದು ಮಿಕ್ಸನ್ನು ಕೊಟ್ಟು ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕಾಗತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಇದೇ ಜಾರಿಗೇ ನಾನಿಲ್ಲಿ ಬಲ್ತಿರೋಂಥ ಕಾಯಿ ತೊಗೊಂಡಿದ್ದೀನಿ. ಈ ಒಂದು ಗಾತ್ರದಲ್ಲಿ ಒಂದು ಅರ್ಧ ಹೋಳಿದೆ, ಸ್ವಲ್ಪನೇ ಒಂದು ಕಾಲು ಭಾಗದಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ನಾನು ಇದರಲ್ಲೇ ಕೈಮಗ ಕೂಡ ಹಾಕ್ಕೊಬೇಕು, ಅದಕ್ಕೋಸ್ಕರ ಇಷ್ಟು ಕೈಮಗ ಹಾಕ್ಕೊಳ್ತಿದ್ದೀನಿ. ಇದನ್ನು ಒಟ್ಟಿನಲ್ಲಿ ಅರ್ಧ ಭಾಗದಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ, ಹಾಗೆ ನಾನಿಲ್ಲಿ ಒಂದು 4 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1 ಟೀ ಸ್ಪೂನಷ್ಟು ಗಸಗಸೆ, ಇಷ್ಟನ್ನು ಹಾಕಿ ನಾವು ಒಂದು ಟೊಮೆಟೊ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೆಟೊ ಕೂಡ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ನಾವು ಪೇಸ್ಟ್ ತಯಾರಿಸ್ಕೊಬೇಕಾಗತ್ತೆ. ಇಲ್ಲಿ ಕಾಯಿ ಮಸಾಲೆ ಕೂಡ ರೆಡಿಯಾಗಿದೆ, ಪೇಸ್ಟು ನೋಡ್ತಾ ಇರ್ಬೋದು. ಇಷ್ಟು ನುಣ್ಣಗೆ ನಾವು ಪೇಸ್ಟನ್ನು ರೆಡಿ ಮಾಡ್ಕೊಬೇಕಾಗತ್ತೆ. ಹಾಗೆ ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಮತ್ತು ಆಯಿಲ್ ಕೂಡ ಬಿಟ್ಕೊಂಡಿದೆ, ನೋಡ್ತಾ ಇರ್ಬೋದು. ಕಲರ್ ಕೂಡ ಚೇಂಜ್ ಆಗಿದೆ. ಈ ಒಂದು ಸ್ಟೇಜ್ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಇದು ಮಟನ್ ಸಾಂಬಾರು ಪುಡಿ ಹೋಮ್ಮೇಡ್, ಇದು ಮನೆಯಲ್ಲೇ ಮಾಡ್ಕೊಂಡಿರೋದು. ಇದೊಂದು 2.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. 2.5ರಿಂದ 3 ಟೇಬಲ್ ಸ್ಪೂನು. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಬೋದು. ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಮಗೆ ಒಂದು ಮಟ್ಟಕ್ಕೆ ಇರಬೇಕು ಖಾರ, ಅಂದರೆ ಜಾಸ್ತಿ ಖಾರನೂ ಬೇಡ, ತುಂಬ ಕಡಿಮೆ ಅಂದರೆ ಒಂದು ಸಿಹಿ ಬಂದುಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ ಒಂದು ಮೀಡಿಯಮ್ ಆಗಿ ಇದ್ದರೆ ಸಾಕಾಗುತ್ತೆ. ತೆಗೆದು 1 ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಫ್ರೈ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಮಸಾಲೆಯನ್ನು ಆ್ಯಡ್ ಮಾಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಬಿಸಿನೀರು ಇಟ್ಟಿದ್ದೀನಿ ಕಾಯಲಿಕ್ಕೆ. ಇದೊಂದು ಮಿಕ್ಸ್ ಕೊಟ್ಕೊಳ್ಳೋಣ. ನೀರು ಹಾಕಲಿಕ್ಕೂ ಮುಂಚೆ ಈ ರೀತಿಯಾಗಿ ಮಿಕ್ಸನ್ನು ಕೊಟ್ಕೊಳ್ಳಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಸಾಂಬಾರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಕಾಯಿಸಿಟ್ಕೊಂಡಿರುವಂತಹ ಬಿಸಿನೀರು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಈ ಸಾಂಬಾರು ಬಂದು ಸ್ಟಾರ್ಟಿಂಗಲ್ಲಿ ತೆಳ್ಳಗೆ ಮಾಡ್ಕೊಳ್ಳಿ, ಅಂದರೆ ಸ್ವಲ್ಪ ನೀರು ಥರನೇ ಮಾಡ್ಕೊಳ್ಳಿ. ಏಕೆಂದರೆ ನಾವು ಕೈಮಾ ಹಾಕೋದ್ರಿಂದ ಅದು ಬೇಯ್ತಾ ಕಡಲೆ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ಈಗ ಒಂದು ಮೀಡಿಯಮ್ ಆಗಿ ಮಾಡಿಬಿಟ್ರೆ ಕೈಮಾ ಹಾಕಿದಾಗ ಅದು ಗೊಜ್ಜಾಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ನನಗೆ ಇನ್ನೊಂದು ಸ್ವಲ್ಪ ತೆಳ್ಳೇ ಬೇಕು, ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಸಾಕಾಗುತ್ತೆ ನೀರು. ಇವಾಗ ಒಂದು ಮಿಕ್ಸನ್ನು ಕೊಟ್ಟು ನಾವು ಇವಾಗಲೇ ರುಚಿಯನ್ನು ನೋಡ್ಕೊಬೇಕು. ರುಚಿಯನ್ನು ನೋಡಿಕೊಂಡು ನಾವು ಗಟ್ಟಿ ಕೋಳಿ ಹಾಕಿರೋದ್ರಿಂದ ಒಂದು 2ರಿಂದ 3 ವಿಷಲ್ ಹಾಕ್ಸ್ಕೊಳ್ಳೋಣ. ನಾನಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ. ಇದೊಂದು 2 ವಿಷಲ್ ಬರಬೇಕು. ಅಷ್ಟರಲ್ಲಿ ನಾನು ಕೈಮಾಗೆ ಏನೆಲ್ಲ ಮಸಾಲೆ ಹಾಕ್ಕೊಂಡು ಆಡಿಸ್ಕೊಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲೇ ತುರಿದಿಟ್ಕೊಂಡಿರೋಂತಹ ತೆಂಗಿನಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 1/4 ಭಾಗದಷ್ಟು ತೆಂಗಿನಕಾಯಿನ ತೊಗೊಳ್ತಾ ಇದ್ದೀನಿ. ಇಷ್ಟನ್ನು ನಾನು ಹಾಕ್ಕೊಂಡು ನೆಕ್ಸ್ಟ್ ಹಾಗೆ 1 ಇಂಚು ಶುಂಠಿ, ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 1 ಇಡೀ ಬೆಳ್ಳುಳ್ಳಿ, ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ,
1.5 ಟೀ ಸ್ಪೂನಷ್ಟು ಕಾಳು ಮೆಣಸು, 1.5 ಇಂಚಷ್ಟು ಚಕ್ಕೆ, ಹಾಗೆ ಒಂದು 7 ರಿಂದ 8 ಲವಂಗ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಗಸಗಸೆಯನ್ನು ಆ್ಯಡ್ ಮಾಡಿ ಇದನ್ನು ಫಸ್ಟ್ ನಾವು ಸ್ವಲ್ಪನೂ ಕೂಡ ನೀರನ್ನು ಆ್ಯಡ್ ಮಾಡ್ದೇ ನಾವು ರುಬ್ಕೊಬೇಕಾಗತ್ತೆ. ನನ್ನ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಇವಾಗಿದು 2 ವಿಸಲ್ ಬಂದಿದೆ. ಸ್ಟವ್ ಕೂಡ ಆಫ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಪೇಸ್ಟ್ ಕೂಡ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಬೇಕಾಗತ್ತೆ. ಈ ಒಂದು ಪೇಸ್ಟ್ನ ನಾನಿಲ್ಲೇನು ತೆಗೆದಿಟ್ಕೊಂಡಿದ್ದೀನಿ, ಕೈಮಾ ಓಡಿಸ್ಕೊಂಡಿದ್ದೀನಿ, ಅದಕ್ಕೇ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿ ಇದನ್ನು ಒಂದು ಸಲ ಬ್ಲೆಂಡ್ ಮಾಡ್ಕೊಬೇಕಾಗತ್ತೆ, ಯಾಕೆಂದರೆ ಮಸಾಲೆ ಎಲ್ಲ ಇಟ್ಕೊಬೇಕಲ್ಲ ಚಿಕನ್ಗೆ. ಅದಕ್ಕೋಸ್ಕರ ನಾನು ಮಸಾಲೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು 2 ಬಾರಿ ನಾನು ಆಡಿಸ್ಕೊಳ್ತಾ ಇದ್ದೀನಿ. ಏಕೆ ಜಾಸ್ತಿ ಇರೋದ್ರಿಂದ 2 ಸಲ ನಾವು ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಅಂದರೆ ಇದು ಜಾಸ್ತಿ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು ಸಲ ಕರ್ರ ಅಂತ ಹೇಳಿ ಮಾಡಬೇಕು. ಈ ರೀತಿಯಾಗಿ ನಾವು ಮಿಕ್ಸಿನಲ್ಲಿ ಹಾಕೊಬೇಕಾಗತ್ತೆ, ಒಡ್ಸ್ಕೊಬೇಕಾಗತ್ತೆ. ಈ ರೀತಿಯಾಗಿ ಕೈಮಾನ ಇದೇ ರೀತಿ ನಾನು ಇನ್ನೊಂದು ಸಲ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಮಸಾಲೆ ಎಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಂಡಿರೋದು ರೆಡಿ ಇದೆ. ನೆಕ್ಸ್ಟ್ ನಾನಿಲ್ಲಿ ಅರ್ಧ ಬಟ್ಲಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದು ಸಪ್ರೇಟು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಪೌಡರ್ ಕೂಡ ರೆಡಿ ಇದೆ, ನಾನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮೇಯ್ನಾಗಿ ಇದಕ್ಕೆ ನೀಟಾಗಿ ಪೋಟಿಂಗ್ ಅಂದರೆ ಒಡ್ಕೊಬಾರ್ದು, ಅಂದರೆ ಒಂದು ಈರುಳ್ಳಿ ಹಾಕೋಕ್ಕೆ ಹೋಗಬಾರ್ದು, ಇನ್ನೊಂದು ಕಡಲೆಯನ್ನು ಈ ರೀತಿಯಾಗಿ ಪೌಡ್ರ್ ಮಾಡಿ ಹಾಕೋದ್ರಿಂದ ಎಲ್ಲೂ ಕೂಡ ಕೈಮಾ ಒಡೆಯೋದಿಲ್ಲ. ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಇದ್ರ ಜೊತೆಯಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಮಟನ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹೋಮ್ ಮೇಡ್ ಪೌಡರ್, ನಾನು ನಿಮಗೆ ಸಾಂಬಾರಿಗೆ ಯಾವುದನ್ನು ತೋರಿಸ್ತೆ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೂ ನಾನಿಲ್ಲಿ ಹಾಕ್ಕೊಂಡು ನೀಟಾಗಿ ಈ ರೀತಿಯಾಗಿ ಕಲಿಸ್ಕೊಬೇಕಾಗತ್ತೆ, ಏಕೆಂದರೆ ಎಲ್ಲ ಮಿಕ್ಸ್ಚರ್ ಆಗಬೇಕು. ಅದಕ್ಕೋಸ್ಕರ ನೀಟಾಗಿ ಎಲ್ಲಕ್ಕೂ ಇದು ಇಟ್ಕೊಬೇಕು. ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಮಸಾಲೆ ಭರಿತವಾಗಿರುತ್ತೆ, ತಿನ್ನಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನಾವು ಮಿಕ್ಸನ್ನು ಮಾಡ್ಕೊಳ್ಳೋಣ. ಹಾಗೆ ನಾನಿಲ್ಲಿ ಸಾಂಬಾರು ಸೊಪ್ಪು ಕೂಡ ಈ ಥರ ಲೀವ್ಸ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ನಾವು ಉಂಡೆಗಳನ್ನು ಕಟ್ಕೊಬೇಕಾಗುತ್ತೆ. ನಿಮಗೆ ಯಾವ ಸೈಜ್ ಉಂಡೆ ಬೇಕೋ ಆ ಸೈಜ್ ಉಂಡೆಗಳನ್ನು ಕಟ್ಕೊಳ್ಳಿ. ನಮಗೆ ಒಂದು ಮೀಡಿಯಮ್ ಸೈಜ್ ಇದ್ದರೆ ಅದು ಡಬಲ್ ಆಗುತ್ತೆ ಬೇಯ್ತಾ. ನಾನು ಯಾವುದೇ ರೀತಿ ಎಣ್ಣೆಯನ್ನು ಸವರ್ಕೊಳ್ತಾ ಇಲ್ಲ ಉಂಡೆಗಳನ್ನ ಕಟ್ಟಲಿಕ್ಕೆ, ಹಾಗೆ ಡೈರೆಕ್ಟಾಗಿ ಕಟ್ಕೊಳ್ತಾ ಇದ್ದೀನಿ. ಇವಾಗ ಕೈಮಾ ಉಂಡೆ ಕೂಡ ನಾನು ಈ ರೀತಿಯಾಗಿ ಕಟ್ಕೊಂಡಿದ್ದೀನಿ. ಹಾಗೆ ಸಾಂಬಾರು ಲಿಡ್ ಓಪನ್ ಮಾಡಿ ಕುದಿಯೋಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ನಾವು ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಉಂಡೆಗಳನ್ನೆಲ್ಲನೂ ಹಾಕ್ಕೊಬೇಕಾಗುತ್ತೆ. ಒಂದೊಂದಾಗಿ ಹಾಕ್ಕೊಳ್ಳಿ, ನಿಧಾನವಾಗಿ ಹಾಕ್ಕೊಬೇಕು. ನಾನು ಇದೇ ರೀತಿ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಂಪ್ಲೀಟಾಗಿ ಕೈಮಾ ಉಂಡೆಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಫ್ಲೇಮ್ ಕೂಡ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಈ ಸಮಯದಲ್ಲಿ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೊಬೇಕಾಗತ್ತೆ. ಮಧ್ಯದಲ್ಲಿ ತೆಗ್ದು ಹಾಗೆ ನೋಡ್ಕೊಬೇಕು, ಚೆಕ್ ಮಾಡ್ಕೊಬೇಕಾಗತ್ತೆ. ಯಾಕೆಂದರೆ ಸಾಂಬಾರು ಉಕ್ಕಿ ಸುರಿದೋಗ್ಬಿಡುತ್ತಲ್ಲ, ಸುರಿದೋದ್ರೆ ಸಾಂಬಾರು ಟೇಸ್ಟ್ ಇರೋದಿಲ್ಲ. ಅದಕ್ಕೋಸ್ಕರ ಉಂಡೆಗಳೆಲ್ಲ ಬೆಂದು ಮೇಲ್ಗಡೆ ಬರುತ್ತೆ, ಅಲ್ಲಿ ತನಕ ನಾವು ಬೇಯಿಸ್ಕೊಬೇಕು. ಇವಾಗ ನೋಡೋಣ ಹೇಗೆ ಬೆಂದಿದೆ ಅಂತ ಹೇಳಿ. ನೋಡಿ ಕುದೀತಾ ಇದೆ, ಹಾಗೆ ನೋಡ್ತಾ ಇರ್ಬೋದು ಮೇಲೆ ಕೂಡ ಬಂದಿದೆ, ಎಲ್ಲೂ ಒಂದು ಕೂಡ ಹೊಡೆದಿಲ್ಲ. ಈಗ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾನು ನಿಮಗೆ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಉಂಡೆಗಳು ಟಚ್ ಮಾಡಿದ್ರೆ ಅಷ್ಟು ರಬ್ಬರ್ ಥರ ಇರುತ್ತೆ, ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನೊಂದು ಟ್ರಯಲ್ ತೋರಿಸ್ತಾ ಇದ್ದೀನಿ. ಈ ಥರ ಪ್ರೆಸ್ ಮಾಡಿದ್ರೆ ಒಡೆದೋಗ್ಬಾರ್ದು. ನೋಡಿ ಈ ಥರ
ನೋಡಿ ಈ ಥರ ಹಿಂಗೆ ಎತ್ತಾಕಿದ್ರೂ ಒಡೆದೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆದ್ರೂ ಡಿಸ್ಕೋ ಕೋಳಿನಲ್ಲೇ ಮಾಡಬೇಕು, ಬೇರೆ ಮಾಂಸಗಳಲ್ಲೆಲ್ಲ ಮಾಡಿದ್ರೆ ಒಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಸಾಂಬಾರು ಬಂದು ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮುದ್ದೆ, ರೈಸ್, ಚಪಾತಿ ಅಂದರೆ ಎಲ್ಲದಕ್ಕೂ ಆಲ್ ಇನ್ ಒನ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್.